ನಮಸ್ಕಾರ ಸ್ನೇಹಿತರೆ. ಕಾಂಗ್ರೆಸ್ ಹೈಕಮಾಂಡು ಕೂಡ ಸರ್ಪ್ರೈಸ್ಗಳನ್ನು ಕೊಡೋದಕ್ಕೆ ಆರಂಭ ಮಾಡಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಕೇರಳದ ಮುಖ್ಯಮಂತ್ರಿಯಾಗಿ ವಿ ಡಿ ಸತೀಶನ್ ರವರ ಆಯ್ಕೆಯಾಗಿದೆ. ಇದು ಮಧ್ಯಾಹ್ನ ಅಧಿಕೃತವಾದಂತಹ ಘೋಷಣೆ ಆಯಿತು. ನಿನ್ನೆ ರಾತ್ರಿಯ ತನಕ ದೆಹಲಿಯ ಮೂಲಗಳಿಂದ ಬರ್ತಾ ಇದ್ದಂಥ ಮಾಹಿತಿ, ಕೆ ಸಿ ವೇಣುಗೋಪಾಲ್ ರವರ ಹೆಸರು ಬಹುತೇಕವಾಗಿ ಫೈನಲ್ ಆಗಿದೆ, ನಾಳೆ ಅನೌನ್ಸ್ ಆಗುತ್ತೆ ಅಂತ. ದಿಢೀರನ್ನೇ ಬೆಳಗ್ಗೆ ವಿ ಡಿ ಸತೀಶನ್ ರವರ ಹೆಸರು ಬಂತು. ಯಾಕೆ ಸರ್ಪ್ರೈಸ್ ಅಂತ ಇಲ್ಲಿ ಹೇಳಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನಲ್ಲಿ ಗ್ರೌಂಡ್ನಲ್ಲಿ ಯಾವುದೇ ರೀತಿಯಾದಂತಹ ಸಿಚುವೇಶನ್ ಇರಲಿ, ಅವ್ಯಾವೂ ಕೂಡ ಲೆಕ್ಕಕ್ಕೆ ಬರೋಲ್ಲ. ಅಂತಿಮವಾಗಿ ಹೈಕಮಾಂಡ್, ಅದರಲ್ಲೂ ರಾಹುಲ್ ಗಾಂಧಿಯವರ ಡಿಸಿಷನ್ನೇ ಫೈನಲ್, ಅವರ ನಿರ್ಣಯ ಫೈನಲ್. ಏನೇ ಇರಲಿ ಅದು ಕಾರ್ಯಕರ್ತರಿಗೆ ಒಪ್ಪಿಗೆ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ರಾಹುಲ್ ಗಾಂಧಿ ಇಸ್ ಎ ಫೈನಲ್. ನಾವೆಲ್ಲ ಹಿಂದಿನ ವಿಚಾರಗಳಲ್ಲಿ ಅಸ್ಸಾಂನಲ್ಲಿ ಇದೇ ರೀತಿ ರಾಹುಲ್ ಗಾಂಧಿಯವರ ಒಂದು ನಿರ್ಣಯ ಕಾಂಗ್ರೆಸ್ಸನ್ನು ನೆಲಸಮ ಮಾಡಿತು. ಹಾಗಾಗಿ ಕೇರಳದಲ್ಲೂ ಕೂಡ ವೇಣುಗೋಪಾಲ್ ಮುಖ್ಯಮಂತ್ರಿ ಆಗ್ತಾರೆ. ಯಾಕಂದರೆ ಅವರು ರಾಹುಲ್ ಗಾಂಧಿಯವರ ಪರಮಾಪ್ತ. ರಾಹುಲ್ ಗಾಂಧಿಯವರ ಹಿಂದೆ ಯಾವಾಗಲೂ ಕೂಡ ಕಾಣಿಸ್ಕೊಳ್ಳೋರು ಕೆ ಸಿ ವೇಣುಗೋಪಾಲ್. ಹಾಗಾಗಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂಥೇಳಿ ನಾವು ಅಂದ್ಕೊಂಡಿದ್ವಿ. ಬಟ್ ಅದೇ ರೀತಿಯಾದಂತಹ ಬೆಳವಣಿಗೆ ನಿನ್ನೆ ರಾತ್ರಿ ತನಕ ಆಯಿತು. ಬಟ್ ವಿ ಡಿ ಸತೀಶನ್ ಅವರ ಆಯ್ಕೆ ಆಗಿದೆ. ವಿ ಡಿ ಸತೀಶನ್ ಕೇರಳಂನಲ್ಲಿ ಕಾಂಗ್ರೆಸ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋದಂತಹ ವ್ಯಕ್ತಿ. ಕಾರ್ಯಕರ್ತರು ಮತ್ತು ಜನಸಾಮಾನ್ಯರೊಂದಿಗೆ ಅತಿ ಹೆಚ್ಚು ಸಂಪರ್ಕವನ್ನು ಹೊಂದಿದ್ದಂತಹ ವ್ಯಕ್ತಿ. ಹಾಗಾಗಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಇದೀಗ ಒಂದು ಮಾಹಿತಿ ಬರ್ತಾ ಇದೆ, ಕೆ ಸಿ ವೇಣುಗೋಪಾಲ್ ರವರಿಗೆ ರಾಷ್ಟ್ರೀಯ ಅಧ್ಯಕ್ಷರು ಅಂದರೆ ಇನ್ನು 1 ವರ್ಷದಲ್ಲಿ ಖರ್ಗೆ ಅವರ AICC ಅಧ್ಯಕ್ಷರ ಹುದ್ದೆ ಮುಗಿಯುತ್ತೆ. ನಂತರ ವೇಣುಗೋಪಾಲ್ ರವರಿಗೆ ಒಲೆಯುವ ಸಾಧ್ಯತೆ ಇದೆ ಮತ್ತು ಈ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ನಲ್ಲಿ ಈ ಆಶ್ವಾಸನೆಗಳನ್ನು ನಾಯಕರುಗಳು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ, ನೀವು ಕೇರಳಂ ವಿಚಾರದಲ್ಲಿ 2.5 ವರ್ಷ ಅಂದರೆ ಒಂದು ವೇಳೆ ವಿ ಡಿ ಸತೀಶನ್ ಅವರು 2.5 ವರ್ಷ, 2.5 ವರ್ಷ ವೇಣುಗೋಪಾಲ್ ಅವರು ಅಂಥೇಳಿ ಅಗ್ರಿಮೆಂಟ್ ಏನಾದರೂ ಆಗಿದ್ರೆ ಅಥವಾ ಇದರ ಚರ್ಚೆ ಆಗಿದ್ರೂ ಕೂಡ ವೇಣುಗೋಪಾಲ್ ಒಪ್ತಾ ಇರಲಿಲ್ಲ. ಯಾಕಂದರೆ ಕರ್ನಾಟಕದ ಉದಾಹರಣೆ ಅವರ ಕಣ್ಣ ಮುಂದೆ ಇದೆ. ಈ ಹಿಂದೆ ರಾಜಸ್ಥಾನದಲ್ಲೂ ಕೂಡ ಇದೇ ರೀತಿಯಾಗಿತ್ತು. ಹಾಗಾಗಿ AICC ಅಧ್ಯಕ್ಷ ಇನ್ನು 1 ವರ್ಷದ ನಂತರ AICC ಅಧ್ಯಕ್ಷರ ಹುದ್ದೆಗೆ ಆಫರ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರುತ್ತಾ ಇದೆ. ಒಟ್ಟಾರೆಯಾಗಿ ರಾಹುಲ್ ಗಾಂಧಿಗೆ ಸೆಡ್ಡು ಹೊಡೆದವರು ಯಾರು ಅನ್ನೋದು ಇಲ್ಲಿ ಪ್ರಶ್ನೆ. ನೀವು ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ AICC ಅಧ್ಯಕ್ಷರು ಅಂತ ಇರುವಂಥವರು ಹೆಸರಿಗೆ ಮಾತ್ರ. ಅದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಬಂದಿದ್ದರು ಮಲ್ಲಿಕಾರ್ಜುನ್ ಖರ್ಗೆ, ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ, ಇಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತಾ ಅಂದರೆ ಅದು ಹೈಕಮಾಂಡ್ ಕೂತ್ಕೊಂಡು ಡಿಸಿಷನ್ ತಗೊಳುತ್ತೆ ಅಂದಿದ್ರು. ಅವರು ಹೈಕಮಾಂಡ್ ನಾಯಕರು, AICC ಅಧ್ಯಕ್ಷರು, ಅವರೇ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಡಿಸಿಷನ್ ಅಂತ ಹೇಳಿದರು. ಹಾಗಾಗಿ ಅವರ ಹೆಸರಿಗೆ ಮಾತ್ರ ಎಲ್ಲವೂ ಕೂಡ ರಾಹುಲ್ ಗಾಂಧಿ ಅವರು ಕಂಟ್ರೋಲ್ ಮಾಡುವಂಥದ್ದು. ಈಗ ರಾಹುಲ್ ಗಾಂಧಿ ಅವರಿಗೆ ಯಾರು ಸೆಡ್ ಹೊಡೆದ್ರು? ಸೋನಿಯಾ ಗಾಂಧಿ ಅವರು ಆಸ್ಪತ್ರೆಯಲ್ಲಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿಯವರ ಅಗೇನೆಸ್ಟ್ ಡಿಸಿಷನ್ಗಳನ್ನು ತೆಗೆದುಕೊಳ್ಳೋಣ. ಆದರೂ ಕೂಡ ರಾಹುಲ್ ಗಾಂಧಿ ಒಂದು ರೀತಿಯಾಗಿ ಈ ಒಂದು ಡಿಸಿಷನ್ ಇದೆಯಲ್ಲ ರಾಹುಲ್ ಗಾಂಧಿ ಅವ್ರದ್ದು, ವೇಣುಗೋಪಾಲ್ ರವರಿಗೆ ಹೋಲ್ಡ್ ಮಾಡಿ ಅವರನ್ನು ಕೈ ಬಿಟ್ಟು ವಿ ಡಿ ಸತೀಶನ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಟ್ಟಿರೋದಿದೆಯಲ್ಲ, ನಿಜಕ್ಕೂ ಕೂಡ ಇದು ಕಾಂಗ್ರೆಸ್ನ ಪಾಳ್ಯದಲ್ಲಿ ಒಳ್ಳೆಯ ಬೆಳವಣಿಗೆ. ಈ ಹಿಂದೆ ಅಸ್ಸಾಂನಲ್ಲಿ ಮಾಡಿದಂತಹ ತಪ್ಪಿನಿಂದಾಗಿ ರಾಹುಲ್ ಗಾಂಧಿ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿ ಏನಾಯಿತು ಅಸ್ಸಾಂನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಿಮಂತ್ ಬಿಶ್ವಾ ಶರ್ಮಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತೇಳಿ ನೋಡಿದ್ವಿ. ಬಟ್ ಈಗ ಆ ರೀತಿಯಾದಂತಹ ರಿಸ್ಕನ್ನು ತೆಗೆದುಕೊಳ್ಳಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ರೆಡಿ ಇಲ್ಲ. ಬಟ್ ವೇಣುಗೋಪಾಲ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಟ್ಟಿದ್ದರೂ ಕೂಡ 6 ತಿಂಗಳ ಒಳಗಾಗಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿರಬೇಕಾಗಿತ್ತು. ಒಬ್ಬರು ಶಾಸಕರ ರಾಜೀನಾಮೆಯನ್ನು ಪಡೆದುಕೊಳ್ಬೇಕಾಗಿತ್ತು. ವೇಣುಗೋಪಾಲ್ ಪರಿಷತ್ನ ಸದಸ್ಯರಾಗಿದ್ದರು. ಕೇರಳದಲ್ಲಿ ಪರಿಷತ್ತಿಲ್ಲ. ಅವರು ಈ ಬಾರಿ ಕೇರಳದಲ್ಲಿ ಕೂಡ ಎಲ್ಲೂ ಕೂಡ MP ಎಲೆಕ್ಷನ್ಗೆ ಸ್ಪರ್ಧೆಯೂ ಕೂಡ ಮಾಡಿಲ್ಲ. ಇವೆಲ್ಲ ಟ್ರಿಕ್ಕಿ ಆಗಿತ್ತು. ಟೆಕ್ನಿಕಲಿ ಯಾವು ಕೂಡ ಇಂಪಾಸಿಬಲ್ ಅನ್ನಿಸ್ತಾ ಇತ್ತು. ಕೇರಳದಲ್ಲಿ ಅವರು MLA ಎಲೆಕ್ಷನ್ನ ಗೆದ್ದು ಬಿಡ್ತಾರೆ ಅಂತ ಹೇಳಿದ್ರೆ ವಿ ಡಿ ಸತೀಶನ್ ಅವರ ಬೆಂಬಲಿಗರ ಪಡೆ ದೊಡ್ಡದಿದೆ.
ಅವರೇ ಸೋಲಿಸ್ತಿದ್ರೇನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ವೇಣುಗೋಪಾಲ್ ರವರಿಗೆ ರಾಹುಲ್ ಗಾಂಧಿಯವರು ಕೈ ಕೊಟ್ಟಿದ್ದಾರೆ. ವೇಣುಗೋಪಾಲ್ ರವರ ಹಿತದೃಷ್ಟಿಯಿಂದ ಮಾತಾಡೋದೇ ಆದರೆ, ಬಟ್ 1 ವರ್ಷದ ನಂತರ AICC ಹುದ್ದೆಯ ಆಫರ್ ಇದೆಯಲ್ಲ, ನಿಜಕ್ಕೂ ಕೂಡ ಇದು ಆಗತ್ತಾ ಅನ್ನುವಂಥ ಪ್ರಶ್ನೆಗಳು ಎದುರಾಗ್ತದೆ. ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆಯನ್ನು ಎಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳ್ತಾರೆ, ದಲಿತ ಮುಖ್ಯಮಂತ್ರಿಯ ಕೂಗು ಕೇಳಿ ಬಂದ್ಬಿಡುತ್ತೆ. ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನಾವು ಮುಖ್ಯಮಂತ್ರಿಯಾಗಿ ಮಾಡಬೇಕಾಗತ್ತೆ ಅನ್ನುವಂಥದ್ರಿಂದ ಅವ್ರನ್ನ AICC ಅಧ್ಯಕ್ಷರನ್ನಾಗಿ ಮಾಡಿದ್ರು. ಕೇರಳದಲ್ಲೂ ಕೂಡ ಈಗ ವೇಣುಗೋಪಾಲ್ ರವರಿಗೆ ಎಲ್ಲಿ ಮುಖ್ಯಮಂತ್ರಿಯ ಸ್ಥಾನ ಕೊಡಬೇಕು ಅಂತ ಹೇಳಿ AICC ಅಧ್ಯಕ್ಷರ ಹುದ್ದೆಯನ್ನು ಆಫರ್ ಆಗಿಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಇಲ್ಲಿಯ ತನಕ ದುರ್ಬಲ ಹೈಕಮಾಂಡ್ ಅಂತೇಳಿ ಅನ್ಸ್ಕೊಳ್ತಾ ಇತ್ತು. ಈ ಒಂದು ಡಿಸಿಷನ್ ಇದೆಯಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡನ್ನು ಅಲ್ಪ ಮಟ್ಟಿಗೆ ಉಸಿರಾಡುವಂತೆ ಮಾಡುತ್ತೆ. ನಾನು ನಿಮಗೆ ಮುಂಚೆನೇ ಹೇಳಿದ್ದೆ, ಕೇರಳ ಗೆಲ್ಲುವುದರಿಂದ ಕಾಂಗ್ರೆಸ್ ಮತ್ತೊಂದು ಹೆಜ್ಜೆಯನ್ನು ಇಟ್ಟಂತಾಗತ್ತೆ. ಇಲ್ಲಿಯ ತನಕ 24ರಿಂದ ಇಲ್ಲಿಯ ತನಕ ತೆಗೆದುಕೊಂಡ್ರೆ ಕಾಂಗ್ರೆಸ್ ಒಂದು ಚುನಾವಣೆಯನ್ನು ಸಹ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಗೆದ್ದಿಲ್ಲ. 23 ಕರ್ನಾಟಕವೆಲ್ಲ ಲಾಸ್ಟ್ ಆಯಿತು. ಹರಿಯಾಣದಲ್ಲಿ ಇನ್ನೇನು ಗೆಲುವಿನ ಹತ್ತತ್ರ ಬರ್ತಾ ಇದ್ರು, ಟ್ರೆಂಡೇ ಚೇಂಜ್ ಆಗಿ BJP ಗೆಲುವನ್ನು ಸಾಧಿಸ್ತು. ನಿಜಕ್ಕೂ ಕೂಡ ಈ ಬೆಳವಣಿಗೆ ಕೇರಳದಲ್ಲಿ ಕಾರ್ಯಕರ್ತರ ಕೂಗಿಗೆ ಬೆಲೆ ಕೊಟ್ಟಿರೋದು ನಿಜಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಿರ್ಣಯ ಒಳ್ಳೆಯದು ಅಂತೇಳಿ ನನಗೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಅವರ ಸೋಲಿಗೆ ಮತ್ತು ಇವತ್ತಿನ ಸ್ಥಿತಿಗೆ ಕೇವಲ ಒನ್ ಮ್ಯಾನ್ ಡಿಸಿಷನ್ಸ್ಗಳೇ ಕಾರಣವಾಗ್ತಾ ಇದ್ವು, ತಪ್ಪು ಡಿಸಿಷನ್ಸ್ಗಳೇ ಕಾರಣ ಆಗ್ತಾ ಇದ್ವು. ಬಟ್ ಇಲ್ಲಿ ಆ ರೀತಿಯಾಗಿ ಆಗಿಲ್ಲ. ಕೇರಳದಲ್ಲಿ ನೀವು ಸನ್ನಿವೇಶವನ್ನು ನೋಡೋದಾದರೆ ಕಾಂಗ್ರೆಸ್ನ 67 ಶಾಸಕರಿದ್ದಾರೆ, ಅದು 47 ಜನ KC ವೇಣುಗೋಪಾಲ್ಗೆ ಬೆಂಬಲ ಕೊಟ್ಟಿದ್ರು. ಯಾವ ಕಾರಣಕ್ಕೆ? ರಾಹುಲ್ ಗಾಂಧಿಯ ಪರಮಾಪ್ತರು, AICCಯ ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಇವರಿಗೆ ನಾವು ಬೆಂಬಲ ಕೊಡಲಿಲ್ಲ ಅಂದರೆ ತೊಂದರೆ ಆಗಿಬಿಡುತ್ತೆ. ಮುಂದೆ ಬಹುತೇಕರಿಗೆ ಇವರೇ ಟಿಕೆಟ್ ಕೊಡಿಸಿರ್ತಾರೆ. ಹಾಗಾಗಿ ಇಲ್ಲಿ ನಂಬರ್ ಗೇಮ್ನಲ್ಲಿ ವೇಣುಗೋಪಾಲ್ ಗೆದ್ದಿದ್ರು. ಬಟ್ ಗೊತ್ತಲ್ಲ, VD ಸತೀಶನ್ ರವರ ಒಂದು ಹೇಳಿಕೆ, ಏನಾದರೂ ನನ್ನನ್ನು ಮುಖ್ಯಮಂತ್ರಿ ಮಾಡಿಲ್ಲ ಅಂತ ಹೇಳಿದ್ರೆ, ಅಥವಾ ನನಗೆ ಮುಖ್ಯಮಂತ್ರಿ ಪಟ್ಟ ಸಿಗಲಿಲ್ಲ ಅಂತ ಹೇಳಿದ್ರೆ, ನಾನೊಬ್ಬ ಸಾಮಾನ್ಯ ಶಾಸಕನಾಗಿರ್ತೀನಿ ಅಂತ VD ಸತೀಶನ್ ಹೇಳಿದರು. ಅದು ಹೈಕಮಾಂಡ್ಗೆ ಹೆಂಗೆ ತಲುಪಬೇಕು ಹಂಗೆ ತಲುಪಿದೆ. ಹಾಗಾಗಿ ಈ ನಿರ್ಣಯ ಹೊರಗೆ ಬಂದಿದೆ. ಒಟ್ಟಾರೆಯಾಗಿ 11 ದಿನಗಳು ಬೇಕಾಯಿತು ಕಾಂಗ್ರೆಸ್ ಹೈಕಮಾಂಡ್ಗೆ ಈ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ. ಲೇಟ್ ಆದರೂ ಪರವಾಗಿಲ್ಲ, ಒಳ್ಳೆಯ ನಿರ್ಣಯ ಅನಿಸುತ್ತೆ ಇದು. ನೋಡೋಣ ಏನಾಗುತ್ತೆ ಕೇರಳದ ಮುಂದಿನ ಬೆಳವಣಿಗೆ ಅಂತ. ಬಟ್ KC ವೇಣುಗೋಪಾಲ್ ಏನು ರೆಬಲ್ ಆಗುವಂತಹ ಸಾಧ್ಯತೆಗಳಿಲ್ಲ. VD ಸತೀಶನ್ಗೆ ಕೈ ತಪ್ಪಿದರೆ ಆಗ ಕೇರಳದ ಕಾಂಗ್ರೆಸ್ ಇಬ್ಬಾಗವಾಗುತ್ತಾ ಅನ್ನೋದು ಪ್ರಶ್ನೆ ಎದುರಾಗ್ತಾ ಇತ್ತು. ಎಲ್ಲವೂ ಕೂಡ ಯಥಾಸ್ಥಿತಿಯಾಗಿ ಮುಂದುವರಿಯುತ್ತಿದೆ. VD ಸತೀಶನ್ ಯಾವಾಗ ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋದನ್ನು ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ಪೊಲಿಟಿಕಲ್ ಅಪ್ಡೇಟ್. ನಮಸ್ಕಾರ.